ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಟೋಟಲ್ ಆಫೀಸಿಯಲ್ ಟೆಸ್ಟ್ಗಳು ಅಗ್ನಿವೀರ್ ಸಂಬಂಧಪಟ್ಟಂತೆ 40ಕ್ಕಿಂತ ಅಧಿಕ ಪ್ರಶ್ನೆ ಪತ್ರಿಕೆಗಳು ಅವರು ಈಗಾಗಲೇ ಅವರ ವೆಬ್ಸೈಟಲ್ಲಿ ಏನಾಗೈತಿ ಪಬ್ಲಿಷ್ ಮಾಡಿದ್ದಾರೆ. ಅವುಗಳಲ್ಲಿ ನಾನು ಈಗಾಗಲೇ 2 ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಮುಂದೆ ಸೊಲ್ಯೂಷನ್ ಮಾಡಿದ್ನಿ. ಅದೇ ರೀತಿ ಇದು 3ನೇ ಪ್ರಶ್ನೆ ಪತ್ರಿಕೆ. ವೆರಿ ಈಸಿ ಮೆಥಡು. ಎಲ್ಲ 50 ಕ್ವಶನ್ಸು ಯಾವ ರೀತಿ ಅಷ್ಟೇ ಟೈಮ್ ಒಳಗೆ ನಾವು ಕವರ್ ಮಾಡ್ಬೇಕಂತೇಳಿ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿರಿ. ವೆರಿ ಇಂಪಾರ್ಟೆಂಟ್ ಟೆಸ್ಟ್ಗಳಾಗಿರ್ತವೆ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ. ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಲೇಟ್ ಮಾಡೋದು ಬೇಡ. ವಿದಿನ್ 20 to 25 ಮಿನಿಟ್ಸ್ ಒಳಗೆ ನಿಮ್ಮದೇ ಕ್ವಶನ್ ಪರ್ ಸೊಲ್ಯೂಷನ್ ಮಾಡಿಬಿಡೋಣ. ಓಕೆ, ಫಸ್ಟ್ ಕ್ವಶನನ್ನು ನೋಡಿರಿ. ಏನದ? ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ UPA ಪೂರ್ಣ ರೂಪವೇನು ಅಂತೇಳಿ ಕೇಳಿದಾರೆ. ಓಕೆ, ಇದರದ್ದು ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್ ಅಂತೇಳಿ ಕರಿತೀವಿ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತಾ, ನೆನಪಿರಲಿ. ನೆಕ್ಸ್ಟು 2ನೇ ಪ್ರಶ್ನೆಯನ್ನು ನೋಡಿರಿ. ಫೆಬ್ರವರಿ 2023 ಮಹಾರಾಷ್ಟ್ರ ರಾಜ್ಯಪಾಲರಾಗಿ ಯಾರು ನೇಮಕಗೊಂಡಿದ್ದಾರೆ? ರಾಜ್ಯಪಾಲರಾಗಿ ಇತ್ತೀಚೆಗೆ ಯಾರ್ಯಾರು ಹೊಸದಾಗಿ ನೇಮಕಗೊಂಡಿದ್ದಾರಲ್ಲ ಅವರಿಗೆ ನೀವು ನೆನಪಿಡಬೇಕಾಗುತ್ತೆ. ಆಪ್ಷನ್ ನಂಬರ್ ಬಿ ಈಸ್ ರೈಟ್, ರಮೇಶ್ ಬೈಸ್ ಅವರು. ಓಕೆ, ಪ್ರಶ್ನೆ 3ರಲ್ಲಿ ಏನದ ನೋಡಿರಿ. ಭಾರತದೊಂದಿಗೆ ವರುಣ ನೌಕಾ ವ್ಯಾಯಾಮವನ್ನು ನಡೆಸಿದ ದೇಶ ಯಾವುದು? ಭಾರತದೊಂದಿಗೆ ಫ್ರಾನ್ಸ್ ದೇಶ ಇದ ವರುಣ ಅಂತೇಳಿ ಅವರು ವ್ಯಾಯಾಮವನ್ನು ಮಾಡ್ತಾರೆ. ನೆಕ್ಸ್ಟು 4ನೇ ಪ್ರಶ್ನೆಯನ್ನು ನೋಡಿರಿ. ಏನದ? 1773 ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದವರು ಯಾರು ಅಂತಂದ್ರೆ ವಾರನ್ ಹೆಸ್ಟಿಂಗ್ ಅವರು ಅವಾಗಿನ ಮೊದಲ ಗವರ್ನರ್ ಜನರಲ್ ಆಗಿದ್ದರು. ಓಕೆ, ಸಾರಿ. ನೆಕ್ಸ್ಟು ವಲ್ಲಭಾಯಿ ಪಟೇಲರಿಗೆ ಸರ್ದಾರ್ ಎಂಬ ಬಿರುದನ್ನು ಯಾರು ನೀಡಿದರು ಅಂತ ಕೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಆ ಬಿರುದನ್ನು ಅವರಿಗೆ ನೀಡಿದ್ದಾರೆ. ಅದೇ ರೀತಿ 6ನೇ ಪ್ರಶ್ನೆಯನ್ನು ನೋಡಿರಿ. ಹರಪ್ಪನ್ ತಾಣವಾದ ಕಾಲಿಬಂಗನ್ ಇದು ಯಾವ ರಾಜ್ಯದಲ್ಲಿದೆ? ವೆರಿ ಇಂಪಾರ್ಟೆಂಟು. ಈ ಹರಪ್ಪ ನಾಗರಿಕತೆಯ ಬಗ್ಗೆ ಬಹಳಷ್ಟು ಕ್ವಶನ್ಗಳನ್ನು ಕೇಳ್ತಾ ಇರ್ತಾರೆ ಅವಾಗವಾಗ. ಇದು ರಾಜಸ್ಥಾನದಲ್ಲಿರುವಂತಹ ಪ್ರದೇಶವಾಗಿದೆ. ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನೋಡಿ. ತವಾಂಗ್ ಮಠ ಭಾರತ ಯಾವ ರಾಜ್ಯದಲ್ಲಿದೆ ಅಂತಂದರೆ ಇದು ಭಾರತದ ಅರುಣಾಚಲ ಪ್ರದೇಶ್ ರಾಜ್ಯದಲ್ಲಿ ಇದೆ. ಓಕೆ, 8ನೇ ಪ್ರಶ್ನೆಯನ್ನು ನೋಡಿರಿ. ಭಾರತದಲ್ಲಿ ಎಷ್ಟು ಜ್ಯೋತಿರ್ಲಿಂಗಗಳಿವೆ ಅಂತಂದ್ರೆ 12 ಜ್ಯೋತಿರ್ಲಿಂಗಗಳಿವೆ. ಅವು ಎಲ್ಲೆಲ್ಲಿದಾವೆ ಅಂತೇಳಿ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಅದು ಕರ್ನಾಟಕದಲ್ಲಿ ಎಲ್ಲಿ ಐತಿ ಅಂತೇಳಿ ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು 9ನೇ ಪ್ರಶ್ನೆಯನ್ನು ನೋಡಿರಿ. ಯಮ್ಥಾಂಗ್ ಕಣಿವೆ ಇದು ಭಾರತದ ಯಾವ ರಾಜ್ಯದಲ್ಲಿದೆ ಅಂತಂದ್ರೆ ಇದು ಭಾರತದಲ್ಲಿ ಕರೆಕ್ಟಾದ ನಮ್ಮ ಆನ್ಸರ್ ಏನಾಗುತ್ತೆ, ಇದು ಸಿಕ್ಕಿಂನಲ್ಲಿ ಕಂಡು ಬರುತ್ತೆ. ಆದರೆ ಉತ್ತರ ನೀಡಲಾಗಿಲ್ಲ ಅಂತಂದ್ರೆ ಅಲ್ಲಿ ನಿಯರೆಸ್ಟ್ ಆಗಿ ಹಿಮಾಚಲ ಪ್ರದೇಶ ಅಂತ ಹೇಳ್ಬೋದು. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೆಕ್ಸ್ಟು 10ನೆಯ ಪ್ರಶ್ನೆಯನ್ನು ನೋಡ್ರಿ. ಏನದ ಅಂತೇಳಿ ಇಲ್ಲಿ ಸಿಮ್ಲಿಪಾಲ್ ಟೈಗರ್ ರಿಸರ್ವಾಯರ್ ಭಾರತದಲ್ಲಿರುವ ಇದು ಯಾವ ರಾಜ್ಯದಲ್ಲಿದೆ? ಸಿಮ್ಲಿಪಾಲ್ ಇದು ಯಾವ ರಾಜ್ಯದಲ್ಲಿದೆ ಅಂತ ಒಡಿಸ್ಸಾದಲ್ಲಿ ಕಂಡುಬರುವಂತಹ ಒಂದು ಹುಲಿ ಸಂರಕ್ಷಣಾ ತಾಣ ಅಂತ ಹೇಳಿಬಹುದು. ನೆಕ್ಸ್ಟು ಭಾರತದಲ್ಲಿರುವ ಎಷ್ಟು ಶಾಸ್ತ್ರೀಯ ಭಾಷೆಗಳಿವೆ ಅಂತಂದ್ರೆ 7 ಶಾಸ್ತ್ರೀಯ ಭಾಷೆಗಳಿವೆ. ಓಕೆ, ನೆಕ್ಸ್ಟು ಲೋಕಸಭೆಯ ಮೊದಲ ಸ್ಪೀಕರ್ ಯಾರಾಗಿದ್ದರು ಅಂತಂದ್ರೆ ಗಣೇಶ್ ವಾಸುದೇವ್ ಮಾಳ್ವಾಂಕರ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟು 13ನೇ ಪ್ರಶ್ನೆಯನ್ನು ನೋಡ್ರಿ. ಭಾರತೀಯ ಸಂವಿಧಾನದ 17ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬೋದು? ಇದು ಅಸ್ಪೃಶ್ಯತೆ. ಬಹಳಷ್ಟು ಪರೀಕ್ಷೆಗಳಲ್ಲಿ ವೆರಿ ಇಂಪಾರ್ಟೆಂಟ್, ಈಸಿ ಆಗುತ್ತೆ, ಆದರೂ ಕೆಲವೊಂದು ಜನಕ್ಕೆ ಗೊತ್ತಾಗೋದಿಲ್ಲ. ನೆಕ್ಸ್ಟು 14ನೇ ಪ್ರಶ್ನೆಯನ್ನು ನೋಡ್ರಿ. 2022ರಲ್ಲಿ ವಿಜಯ್ ಹಜಾರೆ ಟ್ರೋಫಿಯನ್ನು ಯಾರು ಗೆದ್ದರು ಅಂತೇಳಿ ಯಾವ ರಾಜ್ಯ ಅಂತಂದ್ರೆ ಸೌರಾಷ್ಟ್ರ ಅಂತ ಹೇಳ್ಬೋದು. ನೆಕ್ಸ್ಟು 15ನೇ ಪ್ರಶ್ನೆ GK ಒಳಗೆ ಕೊನೆಯ ಪ್ರಶ್ನೆ. ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರು? ಇದು ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ. ಕೆಲವು ಕ್ರೀಡೆಗಳು ಅವುಗಳಿಗೆ ಸಂಬಂಧಪಟ್ಟಂಥ ಟ್ರೋಫಿಗಳು, ಅದೇ ರೀತಿ ಅವುಗಳಿಗೆ ಸಂಬಂಧಪಟ್ಟಂಥ ಪ್ರಶಸ್ತಿಗಳು, ಇತ್ತೀಚೆಗೆ ಬರೆದಂಥ ಪ್ರಶಸ್ತಿಗಳನ್ನು ನೆನಪಿಡತಕ್ಕದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಟೋಟಲು ಏನಪ್ಪ ಅಗ್ನಿಗೆ ಸಂಬಂಧಪಟ್ಟಂತೆ GKಗೆ 15 ಪ್ರಶ್ನೆಗಳನ್ನು ಈ ಥರದ ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡಿರ್ತಾರೆ. ನೆಕ್ಸ್ಟು ಸೈನ್ಸ್ಗೆ ಸಂಬಂಧಪಟ್ಟಂತೆ ಮೊದಲ ಪ್ರಶ್ನೆ ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಶಾಖದ ನಿರೋಧಕವಾಗಿದೆ ಅಂತೇಳಿ ಕೇಳಿದಾರೆ. ಅಂದ್ರೆ ಇದು ಶಾಖದ ನಿರೋಧಕ ಅಂತಂದ್ರೆ ಅದು ಪ್ಲಾಸ್ಟಿಕ್ ಆಗಿರುತ್ತೆ. ಆಪ್ಷನ್ ನಂಬರ್ ಡಿ. ನೆಕ್ಸ್ಟು ಪ್ರಿಸ್ಮ್ ಸೂರ್ಯನ ಬೆಳಕನ್ನು ವಿಭಜಿಸಿದಾಗ, ಪ್ರಿಸಮ್ ಅಂತೀವಲ್ಲ ನಾವು, ಅದು ಸೂರ್ಯನ ಬೆಳಕನ್ನು ವಿಭಜಿಸಿದಾಗ ಎಷ್ಟು ಬಣ್ಣಗಳನ್ನು ಹೊರ ಹಾಕುತ್ತದೆ ಅಂತ ಹೇಳಿದ್ರೆ ಇದು
ಟೋಟಲ್ ಆಗಿ 7 ಬಣ್ಣಗಳನ್ನು ಹೊರಹಾಕುತ್ತದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟು ಶಬ್ದವು ಈ ಕೆಳಗಿನ ಯಾವ ಮೂಲಕ ಚಲಿಸಲು ಸಾಧ್ಯವಿಲ್ಲ? ಶಬ್ದವು ನಿರ್ವಾತದಲ್ಲಿ ಚಲಿಸಲು ಸಾಧ್ಯವಿಲ್ಲ ಅಂದರೆ ವ್ಯಾಕ್ಯೂಮ್ ಪ್ರದೇಶ ಅಂತೀವಿ, ನಿರ್ವಾತ. ಓಕೆ, ನೆಕ್ಸ್ಟು ಸೂರ್ಯನ ಶಾಖವು ಭೂಮಿಯನ್ನು ತಲುಪಲು ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತಾರೆ? ವಿಕಿರಣ ಅಂತೀವಿ, ರೇಡಿಯೇಷನ್ಸ್ ಅಂತೀವಿ. ರೇಡಿಯೇಷನ್ ಮೂಲಕ ನಮ್ಮ ಭೂಮಿಯನ್ನು ತಲುಪುತ್ತಾ. ಭೂಮಿಗೆ ತಲುಪಲು ಎಷ್ಟು ಟೈಮ್ ತಗೊಳತ್ತಾ? ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಟೈಮ್ ತಗೊಳತ್ತಾ ಅಂತೇಳಿ ಕಮೆಂಟ್ ಮುಖಾಂತರ ಆನ್ಸರನ್ನು ಮಾಡಬೇಕು. ಓಕೆ, ನೆಕ್ಸ್ಟು 20ನೇ ಪ್ರಶ್ನೆಯನ್ನು ನೋಡಿರಿ. ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಪ್ರವಾಹದ ಶಾಖದ ಪರಿಣಾಮವನ್ನು ಬದಲಿಸುವುದಿಲ್ಲ ಅಂತಂದ್ರೆ ಇದು ವಿದ್ಯುತ್ ಬೆಲ್ ಅಂತೀವಿ, ಅಂದರೆ ವಿದ್ಯುತ್ ಗಂಟೆ, ಎಲೆಕ್ಟ್ರಿಕಲ್ ಬೆಲ್ ಅಂತೀವಿ. ಓಕೆ, ನೆಕ್ಸ್ಟು 21ನೇ ಪ್ರಶ್ನೆಯನ್ನು ನೋಡಿರಿ. ಸಮತಲ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬಗಳ ಬಗ್ಗೆ ಯಾವುದು ಸತ್ಯ ಅಂತ ಹೇಳಿದ್ದಾರೆ. ಇಲ್ಲಿ ನೆಟ್ಟಾಗಿರುತ್ತದೆ ಅಂತಂದರೆ ಇರೆಕ್ಟ್, ಅದು ಉಲ್ಟಾ ಆಗಲ್ಲ ಅಂತೇಳಿ. ಓಕೆ, ನೆಕ್ಸ್ಟು 22ನೇ ಪ್ರಶ್ನೆಯನ್ನು ನೋಡಿ. ಸಾಮಾನ್ಯವಾಗಿ ಆಮ್ಲದ ರುಚಿ ಹೇಗಿರುತ್ತದೆ? ಆಮ್ಲದ ರುಚಿ ಹೇಗಿರುತ್ತೆ? ಹುಳಿ ಆಗಿರುತ್ತೆ. ಓಕೆ, ನೆಕ್ಸ್ಟು 23ನೆಯ ಪ್ರಶ್ನೆಯನ್ನು ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಗಾಳಿಯ ಉಪಸ್ಥಿತಿಯಲ್ಲಿ ಉರಿಯುವುದಿಲ್ಲ ಅಂತ ಹೇಳಿದ್ರೆ ಕಲ್ಲು. ಓಕೆ, ನೆಕ್ಸ್ಟು 24ನೆಯ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಾಗಿದೆ ಅಂತಂದ್ರೆ ಇದು ಕಬ್ಬಿನ ತುಕ್ಕು ಹಿಡಿಯುವುದು. ಇದು ಒಂದು ರಾಸಾಯನಿಕ ಬದಲಾವಣೆ ಅಂತ ಹೇಳ್ಬೋದು. ಈ ಕಬ್ಬಿನ ತುಕ್ಕನ್ನು ನಾವು ಕಡಿಮೆ ಮಾಡಲು ಅವುಗಳ ಮೇಲೆ ಲೇಪನ ಮಾಡ್ತಾರೆ. ಏನೇನು ಲೇಪನ ಮಾಡ್ತಾರೆ? ಈ 2 ವಸ್ತುಗಳನ್ನು ಮಾಡ್ತಾರೆ. ಏನಪ್ಪ? ಜಿಂಕ್ ಕೂಡ ಮಾಡಿರ್ತಾರೆ, ಜೆಡ್ಡನ್ನು. ಅದೇ ರೀತಿ ಇನ್ನೊಂದು ಸಿಲ್ವರ್ ಅಥವಾ ಅಲ್ಯೂಮಿನಿಯಂ ಅಂತೀವಿ. ಈ ರೀತಿ 2 ವಸ್ತುಗಳನ್ನು ಜಂಗ್ ತಿನ್ನಬಾರ್ದು ಅಂತೇಳಿ ಪೇಂಟ್ ಮಾಡ್ತಿರ್ತಾರೆ, ಗೊತ್ತೈತ್ರಿ? ಆ ಪೇಂಟ್ ಬದಲಿಗೆ ಅವುಗಳು 2 ಮೆಟಲ್ಗಳನ್ನು ಯೂಸ್ ಮಾಡಿರ್ತಾರೆ ಕೆಲವೊಂದು ಸಲ. ಓಕೆ, ಅವುಗಳು ಕೂಡ ಕ್ವಶನ್ಗಳನ್ನು ಕೇಳಿದ್ದಾರೆ. ಓಕೆ, ಕೆಳಗಿನವುಗಳಲ್ಲಿ ಯಾವುದು ನೀಲಿ ಲಿಟ್ಮಸ್ ಪೇಪರನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ? ಯಾವುದು ಬದಲಾಯಿಸುತ್ತದೆ? ನೈಟ್ರಿಕ್ ಆಮ್ಲ. ಇದು ನೀಲಿ ಇದ್ದುದನ್ನು ಕೆಂಪು ಅಥವಾ ಗುಲಾಬಿ ಬಣ್ಣ ಅಂತೀವಿ ನಾವು. ಕೆಂಪು ಅಲ್ಲ, ಗುಲಾಬಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಅಂತೀವಿ. ಕೆಳಗಿನವುಗಳಲ್ಲಿ ಯಾವುದು ಸರಳ ಪದಾರ್ಥ? ಅಂದರೆ ಸರಳ ಪದಾರ್ಥಗಳಿಗಿಂತ ತಾವೇ ಸ್ವತಃ ಆಹಾರವನ್ನು ತಯಾರಿಸಿಕೊಳ್ಳಬಹುದು ಅಂತ ಹೇಳಿದ್ರೆ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರ್ತವೆ. ನೆಕ್ಸ್ಟು 27ನೆಯ ಪ್ರಶ್ನೆಯನ್ನು ನೋಡಿ. ರಕ್ತದಿಂದ ಅಶುದ್ಧಿಯನ್ನು ಪ್ರತ್ಯೇಕಿಸುವುದು ಡ್ಯಾಶ್ ಕಾರ್ಯವಾಗಿದೆ ಅಂತಂದ್ರೆ ಇದು ಮೂತ್ರಪಿಂಡಗಳ, ಕಿಡ್ನಿಗಳ ಕಾರ್ಯವಾಗಿದೆ ಅಂತ ಹೇಳ್ಬೋದು. 28ನೇ ಪ್ರಶ್ನೆಯನ್ನು ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯರ ಉಸಿರಾಟದ ಅಂಗವಾಗಿದೆ ಅಂತಂದ್ರೆ ಶ್ವಾಸಕೋಶ ಮನುಷ್ಯರ ಉಸಿರಾಟದ ಅಂಗವಾಗಿದೆ. ನೆಕ್ಸ್ಟು ಮಾನವರಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಹೆಣ್ಣು ಗ್ಯಾಮೆಟ್, ಫಿಮೇಲ್ ಗ್ಯಾಮೆಟ್ ಆಗಿದೆ ಅಂತಂದ್ರೆ ಅಂಡಾಣು, ಇದು ಫಿಮೇಲ್ ಆಗಿರುತ್ತೆ. ಓಕೆ, ಪುರುಷರು ಬಂದ್ರೆ ವೃಷಣ ಅಂತೀವಿ. ಪುರುಷರದು ಏನಂತೀವಿ ರೀ? ವೃಷಣಗಳಿಂದ ಬರುವುದು. ಓಕೆ, ಅಲ್ಲಿ ಧಾತು ಅಂತ ಕರೀತಾರೆ. ಓಕೆ, ಡನ್. ನೆಕ್ಸ್ಟು 30ನೇ ಪ್ರಶ್ನೆ ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಸಸ್ಯಗಳಲ್ಲಿನ ಕಾಯಜ ಪ್ರಸರಣ ವಿಧವಲ್ಲ? ವೆಜಿಟೇಟಿವ್ ಪ್ರೋಗ್ರೆಷನ್ ಅಂತೇಳಿ ಕರಿತೀವಿ, ಪರಾಗಸ್ಪರ್ಶ ಅಂತೀವಿ. ಓಕೆ, ಇದು ಅದಕ್ಕೆ ಸರಿಯಾದ ಉತ್ತರವಾಗಿದೆ. ಓಕೆ, ಇದು ಸೈನ್ಸಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಾದರೆ ನೆಕ್ಸ್ಟ್ ಬರುವಂಥದ್ದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಇಲ್ಲಿ ಕೇಳಿರುವಂಥ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಅಂತ ಎಕ್ಸ್ ವ್ಯಾಲ್ಯೂವನ್ನು ಕೇಳಿರ್ತಾರೆ. ಇಲ್ಲಿ ಕೇಳಿದ್ದು ಏನು ಮಾಡ್ಯಾರಪ್ಪ? ಫಸ್ಟಿಗೆ ಇವು 2 ಕೂಡಿಸ್ರಿ. ಈ ಮೈನಸ್ ಎಕ್ಸನ್ನು ನಾನು ಈಕ್ವಲ್ ಟು ದಿಂದ ಆ ಕಡೆ ಕಳಿಸಿದ್ರೆ ಪ್ಲಸ್ ಆಗುತ್ತೆ, ಈಕ್ವಲ್ ಟು ಈ ಕಡೆ ಇರುವಂಥದ್ದು 3244. ಈ 2 ಕೂಡಿಸ್ಬೇಕು. 3244 ಪ್ಲಸ್ 159.6. ಇವು 2 ಕೂಡಿಸಿದ ಮೇಲೆ ಬಂದ ಉತ್ತರದಲ್ಲಿ ಏನು ಮಾಡಬೇಕು? ಮೈನಸ್ 2956 ಮಾಡಿದ್ರೆ ನಮಗೆ ಟೋಟಲ್ ಆಗಿ ಸಿಗುವಂಥದ್ದು ಎಷ್ಟು ಬರುತ್ತೆ ರೀ? 447.6. ಸಿಂಪ್ಲಿಫಿಕೇಶನ್ ಅದ, ಅದಕ್ಕೋಸ್ಕರ ನಾನು ಯಾವ ರೀತಿ ಮಾಡೋದು ಅಂತೇಳಿ ನಿಮ್ಗೆ ಹೇಳಿದ್ದೆ ಅಷ್ಟೇ. ಓಕೆ, ಡನ್. ನೆಕ್ಸ್ಟು ಕೇಳಿದ್ದಾರೆ ನೋಡಿರಿ. 70, 35, 77 ಈ 3 ಸಂಖ್ಯೆಗಳು 7ರಿಂದ ಮಾತ್ರ ಹೋಗ್ತಾವ. ಆದ ಕಾರಣ ಇದು ಮುಂದಿನ ಸಂಖ್ಯೆಗಳು ಬಂದ ನಂತರ ಇವು ಯಾವುವು ಒಂದೇ ಮಗ್ಗೆಗಳು ಹೋಗೋದಿಲ್ಲ. ಆದ ಕಾರಣ ಇವುಗಳ ಎಷ್ಟಾಗುತ್ತೆ ರೀ? 7 ಆಗುತ್ತೆ. ನೆಕ್ಸ್ಟು 33ನೇ ಪ್ರಶ್ನೆಯನ್ನು ನೋಡಿರಿ ಏನದ ಅಂಥೇಳಿ. ಇಲ್ಲಿ ಸಿಂಪ್ಲಿಫಿಕೇಶನ್ ಅದ, ಏನದ ಅಂಥೇಳಿ ನಾನು ಬರಿತೀನಿ. 1/2. ಓಕೆ, 1/2 ಮಲ್ಟಿಫಿಕೇಶನ್ ಅದ ರೀ. ಮಲ್ಟಿಫಿಕೇಶನ್ 14 ಇಂಟು 2 / 7. ನೆಕ್ಸ್ಟು 2 ಪ್ಲಸ್
9/4 ಮೈನಸ್ 2/8 ಅಂತೇಳಿ ಅದು. ಈಗ ನಾವೇನು ಮಾಡೋಣ, ಫಸ್ಟಿಗೆ ಸಿಂಪ್ಲಿಫಿಕೇಷನ್ ಮಾಡೋಣ. 7 1 7 2 14, ಈ ಎರಡು ಕ್ಯಾನ್ಸಲ್ ಆಯಿತು. ಇನ್ನು ಉಳಿದದ್ದು ಏನಪ್ಪ, 2/1 ಪ್ಲಸ್ 9/4 ಮೈನಸ್ 2/8. ಇಲ್ಲಿ ನಮಗೆ ಛೇದಗಳು ಬೇರೆ ಬೇರೆ ಆಗಿರೋ ಕಾರಣ ಲಸ ತೆಗಿತೀವಿ. ಇವುಗಳ ಲಸ 8 ಬರುತ್ತೆ. ಆದರೆ ಇದು ಕೆಳಗಡೆ 1 ಅದ 8 ಆಗ್ಬೇಕಂದ್ರೆ ಮಲ್ಟಿಫಿಕೇಷನ್ 8 ಮಾಡಬೇಕು. ಇದು 4 ಅದ 8 ಆಗ್ಬೇಕಂದ್ರೆ ಇಂಟು 2 ಮಾಡಬೇಕು. ಇದು 8 ಆಗಲೇ ಅದ ಇಂಟು 1 ಮಾಡಿದರೆ ಮುಗಿದೈತೆ. 2 8 16 ಪ್ಲಸ್ 9 2 18 ಮೈನಸ್ 2 ಅಂತಂದ್ರೆ ಇದ್ರೊಳಗೆ 16 ಮೈನಸ್ ಅಂತಂದ್ರೆ ಟೋಟಲ್ ಆಗಿ 32 ಉಳಿತು 8. ಅಂದ್ರೆ ಈಗ ಸಿಂಪ್ಲಿಫಿಕೇಷನ್ ಮಾಡಿದರೆ ಏನು ಉಳಿತು, 8 1 8 4 32. ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 4. ಅಂದ್ರೆ ದ ವ್ಯಾಲ್ಯೂ ಆಫ್ ದಿಸ್ ಸೊಲ್ಯೂಷನ್ ಓಕೆ ಎಷ್ಟಾಯ್ತು ರೀ, 4. ಗೊತ್ತಾಯ್ತಾ? ಸಿಂಪ್ಲಿಫಿಕೇಷನ್ ಮೇಲೆ 1 ರಿಂದ 2 ಕ್ವಶನ್ ಬಂದೇ ಬರ್ತಾವೆ. ನಾನು ಆಗಾಗಲೇ ಹೇಳ್ತೇ ಇರ್ತೀನಿ. ಮೊದಲ 5 ಪೂರ್ಣ ವರ್ಗಗಳ ನೈಸರ್ಗಿಕ ಸಂಖ್ಯೆಗಳ ಸರಾಸರಿ ಅಂತಂದಾಗ 5 10 ಇಷ್ಟು ಕೊಟ್ಟರೆ ಡೈರೆಕ್ಟಾಗಿ ಮಾಡಿಬಿಡ್ಬೇಕು. 1ರ ಸ್ಕ್ವೇರು ಅಥವಾ 2ರ ಸ್ಕ್ವೇರು ಮತ್ತು 3ರ ಸ್ಕ್ವೇರು, ಆಮೇಲೆ 4ರ ಸ್ಕ್ವೇರು, ಆಮೇಲೆ 5ರ ಸ್ಕ್ವೇರು. ಟೋಟಲ್ ಕೂಡಿಸಿದ್ರೆ ಎಷ್ಟಾಯಿತು, 1 + 4 + 9 + 16 + 25. ಇವುಗಳನ್ನೆಲ್ಲ ನಾವು ಕೂಡಿಸಿದ ಮೇಲೆ ಡಿವೈಡೆಡ್ ಬೈ 5 ಇದಾವಂತ ಅವರೇ ಕೊಟ್ಟಿದ್ದಾರೆ. ಎಲ್ಲ ಆ್ಯಡ್ ಮಾಡಿರಿ. ಎಷ್ಟು ಅಂತಂತಂದ್ರೆ ಟೋಟಲಾಗಿ 1 3 55 ಡಿವೈಡೆಡ್ ಬೈ 5 ಅಂದ್ರೆ 5 1 5 11. ಅವುಗಳ ಎಲ್ಲ ಸರಾಸರಿಯು 11. ಡನ್. ನೆಕ್ಸ್ಟು 35ನೇ ಪ್ರಶ್ನೆಯನ್ನು ನೋಡಿರಿ. ಒಂದು ಕುಟುಂಬದಲ್ಲಿ 6 ಜನರಿದ್ದಾರೆ. ಅವುಗಳ 5 ಸದಸ್ಯರ ತೂಕ 72. ಆಮೇಲೆ ನೋಡಿರಿ, ಒಂದೇ ನಿಮಿಷ, 72 68.6 48.4 33 49. ಇವುಗಳೆಲ್ಲ ಕೂಡಿಸಿದ್ರೆ ನನಗೆ ಎಷ್ಟು ಬರುತ್ತೆ ರೀ, ಟೋಟಲ್ ಆಗಿ 271. ಆದ್ರೆ ಇಲ್ಲಿ 6 ಜನ ಅದಾರ, ಇನ್ನೊಬ್ರು ಗೊತ್ತಿಲ್ಲ, ಎಕ್ಸ್ ಈಕ್ವಲ್ ಟು ಟೋಟಲ್ ನಮಗಿರುವಂಥದ್ದು 50. ಟೋಟಲ್ಲು ಸರಾಸರಿ 50 ಇಲ್ಲಿ ಕೊಟ್ಟಾರ. ಆಮೇಲೆ ಒಟ್ಟು ಜನರು 6. ಈ 6ಅನ್ನು ಆ ಕಡೆ ಕಳಿಸಿದರೆ ಇಂಟು ಆಗುತ್ತೆ. ಇಲ್ಲಿ ಎಕ್ಸ್ ಈಕ್ವಲ್ ಟು 6 ಆ ಕಡೆ ಹೋದರೆ 5 6 30 300 ಆಯಿತು. ಈ 271 ಈ ಕಡೆ ಹೋದರೆ ಮೈನಸ್ ಆಯಿತು. 271 300 ಒಳಗೆ ಹೋದರೆ ಟೋಟಲ್ ಆಗಿ 29 ಉಳಿತು. ಆ ಬರುವಂತಹ 6ನೇ ವ್ಯಕ್ತಿಯ ತೂಕ ಎಷ್ಟು ರೀ, 29 ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟು 35 ಆಯಿತು. 36ನೇ ಪ್ರಶ್ನೆಯನ್ನು ನೋಡಿರಿ. ರಮೇಶ್ ಈಗಾಗಲೇ ಪುಸ್ತಕವೊಂದರ 36% ಪುಟಗಳನ್ನು ಓದಿದ್ದಾನೆ. ಪುಸ್ತಕವು 350 ಪುಟಗಳನ್ನು ಹೊಂದಿದ್ದರೆ ರಮೇಶ್ ಎಷ್ಟು ಪುಟಗಳನ್ನು ಓದಿದ್ದಾನೆ? 350ರಲ್ಲಿ ಅವನು ಓದಿರುವಂಥದ್ದು 36%. ತೆಗೆದ ಮೇಲೆ ಡಿವೈಡೆಡ್ ಬೈ 100 ಮಾಡಬೇಕು. ಈ 0 ಹೋಯಿತು. 5 2ರಲ್ಲಿ 5 7 35. ನೆಕ್ಸ್ಟು ಏನು ಮಾಡ್ತೀರಿ, 2 1 2 1 2 8 16. 18 × 7 ಅಂತಂದ್ರೆ 126 ಪುಟಗಳನ್ನು ಆ ವ್ಯಕ್ತಿ ಓದಿರುವಂಥದ್ದು. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ನೆಕ್ಸ್ಟ್ ಬರುವಂಥದ್ದು 37ನೇ ಪ್ರಶ್ನೆ ನೋಡಿರಿ. ಸರಳ ಬಡ್ಡಿ ಅಥವಾ ಅನುಪಾತದಲ್ಲಿ ಕೇಳಿರುವಂಥದ್ದು ಏನಪ್ಪ ಅಂತಂದ್ರೆ 2 3 ಮತ್ತು 3. ಇದು ಎ ಬಿ ಮತ್ತು ಸಿಗಳ ಮಧ್ಯದಲ್ಲಿ ಒಂದು ಅನುಪಾತದಲ್ಲಿ ಒಂದು ಮೊತ್ತವನ್ನು ಹಂಚಿಕೆ ಮಾಡ್ಯಾರ. ಟೋಟಲ್ ಅನುಪಾತ ಎಷ್ಟಾಗತ್ತೆ ರೀ, 8 ಆಗುತ್ತೆ. ಈ 8 ಅಂದ್ರೆ ಅವರು ಒಟ್ಟು ಮೊತ್ತ ಎಷ್ಟದ ಅವ್ರ ಹತ್ರ, 12,800 ಅದ. ಅಂದ್ರೆ 8 ಇದ್ದದ್ದು 12,800 ಆಗ್ಯದ. ಅಂದ್ರೆ ಇದಕ್ಕೆ 1600 ಇಂಟು ಮಾಡ್ಯಾರ. ನಾನು ಅವ್ರು ಕೇಳಿದ್ಯಾರ್ದು ಬಿ ಎ ಪಾಲು ಅಂತಂದಾಗ ಬಿ ಅಂದ್ರೆ ಇಲ್ಲದ, ಅಂದ್ರೆ ಇದಕ್ಕೂ ಕೂಡ 1600 ಇಂಟು ಮಾಡ್ಬೇಕು. 16 3 48 1 2 0 ಅಂತಂದ್ರೆ 4800 ಬಿ ಯವರಿಗೆ ಬರುವಂತಹ ಪಾಲು ಆಗೈತಿ. ಯಾರ್ದು ಕೇಳಿರ್ತಾರಲ್ಲ ಅವ್ರದ್ದು ಮಾತ್ರ ಮಾಡಬೇಕು. ಜಾಸ್ತಿ ಮಾಡಿ ಟೈಮನ್ನು ವೇಸ್ಟ್ ಮಾಡಬಾರ್ದು. ಓಕೆ, 37 ಆಯಿತು. 38 ನೋಡ್ರಿ. 3 ಸಂಖ್ಯೆಗಳು 3 ಸೇಮ್ ಅದೇ ಥರ 3 ಸಂಖ್ಯೆಗಳು 3 5 7 ಅದ ರೀ. ಪ್ಲಸ್ ಮಾಡ್ಕೊಂಬಿಡ್ರಿ. ಎಷ್ಟಾಯಿತು, ಟೋಟಲು 15 ಆಯಿತು. ಈ 3 ಮೊತ್ತ ಎಷ್ಟು ಅದ ರೀ, 740. ಮೊತ್ತ ಅಂತ ನಾ ಈಗಾಗಲೇ ಕೂಡಿಸ್ಬಿಟ್ಟಿನಿ. ಅಂದ್ರೆ 15 ಬಂತು. 15 ಅಂದ್ರೆ 2400. 15 2400 ಆಗಿತ್ತು. ಇಂಟು ಎಷ್ಟು ಮಾಡ್ಯಾರ, ಫಸ್ಟ್ ಅದನ್ನು ತಕ್ಕೋಬೇಕಾಗತ್ತೆ. ಇಲ್ಲಿ 160 ಇಂಟು ಮಾಡಿದ್ರೆ ಅವ್ರು ಕೇಳಿದ್ದು ಅತಿ ಚಿಕ್ಕ ಸಂಖ್ಯೆ ಯಾವುದು, 3 5 7ರಲ್ಲಿ ಚಿಕ್ಕ ಸಂಖ್ಯೆ 3 ಚಿಕ್ಕದಾಗಿದ್ದ ಕಾರಣ ಅದಕ್ಕೂ ಕೂಡ 160 ಮಲ್ಟಿಫಿಕೇಷನ್ ಮಾಡಿದ್ರೆ ನಮಗೆ ಸಿಗುವಂಥದ್ದು 480 ಅವುಗಳ ಫೈನಲ್ ಆನ್ಸರ್ ಆಗಿರುತ್ತೆ. ಓಕೆ, ಡನ್. ಇನ್ನು ಮುಂದೆ 40ನೇ ಪ್ರಶ್ನೆಯನ್ನು ನೋಡಿರಿ. ಏನು ಕೇಳಿದಾರ ಅಂತೇಳಿ. ಓಕೆ, 7,500 ರೂಪಾಯಿ ಅಸಲಿಗೆ
2.5 ಬಡ್ಡಿ ದರದಲ್ಲಿ 4 ವರ್ಷಗಳಿಗೆ ಆಗುವ ಸಾಲ ಬಡ್ಡಿ ಅಂತ ಕೇಳಿದಾರೆ. ಸಿಂಪಲ್ ಇಂಟ್ರೆಸ್ಟ್ ಕಂಡಿದೆ ಅಂದರೆ P = ಎಷ್ಟು ಕೊಟ್ಟಾರ 7,500. ಅದೇ ರೀತಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರ. ಟೈಮ್ ಕೂಡ 4 ವರ್ಷ /100. ಅಂದ್ರೆ ನಮಗೆ ಅನುಸೂತ್ರವನ್ನು ಪ್ರತಿ ಸಲ ಬರೆಯುವಂಥ ಅವಶ್ಯಕತೆ ಇಲ್ಲ. PTR /100 ಅಂತೇಳಿ ನೆನಪಿಟ್ಕೋಬೇಕಾಗತ್ತೆ. ಇವೆರಡು 0 ಉಳಿಯುವಂಥದ್ದು 75 × 25 × 4 ಅಂತಂದ್ರೆ 100 ಬಂತು. ಅಂದರೆ ಇಂಟು 10 ಆಯಿತು. ಪಾಯಿಂಟ್ ಇದ್ದಾಗ 0.10 ಈ ಕಡೆ ಶಿಫ್ಟ್ ಆಗುತ್ತೆ. ಅಂದರೆ 75 × 10 ಅಂತಂದ್ರೆ 750 is the interest. ಓಕೆ, ಆಪ್ಷನ್ ನಂಬರ್ B is right. ಓಕೆ, ನೆಕ್ಸ್ಟು 40ನೇ ಪ್ರಶ್ನೆಯನ್ನು ನೋಡಿ. ಬಸ್ ಒಂದು 70 ಕಿಲೋಮೀಟರ್ ದೂರವನ್ನು 37 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತದೆ. ಅದೇ ರೀತಿ ಇನ್ನೊಂದು 120 ಕಿಲೋಮೀಟರ್ ದೂರವನ್ನು 40 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತದೆ. ಇಡೀ ಪ್ರಯಾಣದ ಸರಾಸರಿ ಎಷ್ಟು ಅಂತ ಕೇಳಿದರೆ ಟೋಟಲ್ ಡಿಸ್ಟೆನ್ಸನ್ನು ಫಸ್ಟಿಗೆ ನಾವು ಫೈಂಡ್ ಮಾಡೋಣ. ಟೋಟಲ್ ಡಿಸ್ಟೆನ್ಸ್ = ಫಸ್ಟ್ದು ಡಿಸ್ಟೆನ್ಸು 70 ಆದ್ರೆ ನೆಕ್ಸ್ಟ್ದು 120, ಟೋಟಲ್ ಡಿಸ್ಟೆನ್ಸು 190 ಆಯಿತು. ನೆಕ್ಸ್ಟು ಟೋಟಲ್ ಟೈಮ್ ಟೇಕನ್ ಅಂತಂದಾಗ 70 ಕಿಲೋಮೀಟರನ್ನು 35 ಕಿಲೋಮೀಟರ್ ವೇಗದಲ್ಲಿ ಹೋದ್ರೆ 120 ದೂರವನ್ನು 40 ವೇಗದಲ್ಲಿ ಹೋದ್ರೆ ಇವರು ತಲುಪುವಂಥದ್ದು ಇಲ್ಲಿ ಏನು ಬರುತ್ತೆ ರೀ, 35 1 35 2 ತಾಸು ಆಯಿತು. 41 43 ಅಂದ್ರೆ 2 + 3 ಅಂದ್ರೆ 5 ಅವರ್ಸನ್ನು ಅವರು ತೆಗೆದುಕೊಳ್ಳುವಂಥದ್ದು. ಈಗ ಅವ್ರು ಕೇಳಿದ್ದು ಏನಪ್ಪ ಅಂತಂದ್ರೆ ಸ್ಪೀಡ್ ಅಂತ ಕೇಳಿದ್ದಾರೆ. ಸ್ಪೀಡ್ = ಡಿಸ್ಟೆನ್ಸ್ / ಟೈಮ್. ಡಿಸ್ಟೆನ್ಸ್ ಎಷ್ಟದ ರೀ 190 ಅದ / ಟೈಮ್ 5 ಅವರ್ಸ್ ಅದ. ಇದನ್ನು ಸಿಂಪ್ಲಿಫೈ ಮಾಡಿರಿ. 5 1 5 3 15 5 8 40 38 km/h ಈಸ್ ದಿ ಫೈನಲ್ ಆನ್ಸರ್. ಡನ್. ಓಕೆ, ನೆಕ್ಸ್ಟು 41ನೇ ಪ್ರಶ್ನೆಯನ್ನು ನೋಡಿರಿ ಏನದ ಅಂತೇಳಿ. ಒಂದು ವೇಳೆ x + y = 5, x × y = 10 ಅಂತಂದ್ರೆ x² + y² ಅಂತ ಕೇಳಿದ್ರೆ x² + y² = x + y² - 2xy ಅಂತ ಬರಿಬೋದು. ಈಗ x + y ಅಂತೇಳಿ ಅವರು 5 ಕೊಟ್ಟಾರ. ಸ್ಕ್ವೇರ್ ಅಂದ್ರೆ 5² -2 × x × y ಅಂದ್ರೆ 10 ಆಯಿತು. ಅಂದ್ರೆ 5² ಅಂದ್ರೆ 25, ಇದು 20 ಅಂದ್ರೆ ಎಷ್ಟು ಬಂತು 5. ಓಕೆ, ಡನ್. 25ರಲ್ಲಿ 20 ಹೋದ್ರೆ 5 ಅಂದ್ರೆ ಇಲ್ಲಿ ಬರುವಂಥದ್ದು x² + y² ಬೆಲೆ 5. ಆಪ್ಷನ್ ನಂಬರ್ A ಈಸ್ ರೈಟ್. ಇದು 41ನೇದಾದ. 42ನೇ ಪ್ರಶ್ನೆಯನ್ನು ನೋಡಿ. ಯಾವ ರೇಖೀಯ ಸಮೀಕರಣವು ಉಗಮ ಬಿಂದುವಿನ ಒರಿಜಿನ್ ಅಂತೀವಿ ಮೂಲಕ ಹಾದು ಹೋಗುತ್ತದೆ? ಒರಿಜಿನ್ ಮೂಲಕ ಅಂತಂದ್ರೆ ಇಲ್ಲಿ ಬಂದಾಗ ನಮಗೆ x(0) ಅಂತೀವಿ. ಅಂತಂದ್ರೆ ಇಲ್ಲಿ x = ಸೇಮ್ ಇರುತ್ತೆ, y = ಸೇಮ್ ಇರುತ್ತೆ. ಅಂತಂದ್ರೆ x = y ಈಸ್ ಫೈನಲ್. ಒರಿಜಿನಲ್ಲಿ ಸೇಮ್ ಇರುತ್ತೆ. ಆಪ್ಷನ್ ನಂಬರ್ A ಈಸ್ ರೈಟ್. ಓಕೆ, ಬರೀ ಥಿಂಕಿಂಗ್ ಇರುತ್ತೆ ಕೆಲವೊಂದು ಸಲ. ಡನ್. 42 ಆಯಿತು. 43ನೇದು. ನೀಡಲಾದ ಉದ್ದಗಳ ಅಳತೆಯಲ್ಲಿ ಯಾವ ಸಂದರ್ಭದಲ್ಲಿ ತ್ರಿಕೋನವನ್ನು ರಚಿಸಬಹುದು ಅಂತಂದಾಗ ಇಲ್ಲಿ ನಿಮಗೆ ಗೊತ್ತಿರಬೇಕು ಸಮ್ ಆಫ್ 2 ಸೈಡ್ಸ್ ಅಂತಂದಾಗ 2 ಬಾಹುಗಳ ಉದ್ದ, 2 ಬಾಹುಗಳ ಮೊತ್ತ ಏನಿರುತ್ತಪ್ಪ ಅಂದ್ರೆ ದೊಡ್ಡದಿರುತ್ತೆ. ಯಾವುದಕ್ಕಂದ್ರೆ 3ನೇ ಬಾಹುವಿಗೆ ಕಂಪೇರ್ ಮಾಡಿದ್ರೆ. ಓಕೆ, 3ನೇ ಬಾಹುವಿಗೆ ಕಂಪೇರ್ ಮಾಡಿದ್ರೆ ಇದು ನಮಗೆ ತ್ರಿಕೋನದಲ್ಲಿ ನೋಡಬಹುದಾದಂಥ ವ್ಯತ್ಯಾಸ, ಅದು ಗೊತ್ತಿರಬೇಕು. ಇಲ್ಲಿ ನೋಡಿರಿ 2 ಮತ್ತು 4 × 6 ಆಯಿತು. ಬಟ್ ಇದು ದೊಡ್ಡದು ಬರ್ಬೇಕು ನಾವು, ಆದರೆ ಇಲ್ಲಿ 6 ಬರೋಂಗಿಲ್ಲ. ನೆಕ್ಸ್ಟು ಇಲ್ಲಿ 2 3 5 ಅದ, ಇಲ್ಲಿ 8 ಅದ, ಇದು ಸಣ್ಣದಾಗುತ್ತೆ, ಇಲ್ಲಿ ಸಣ್ಣದಾಗುತ್ತೆ. ಉಳಿದಾದು ಆಪ್ಷನ್ ನಂಬರ್ B ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು 44ನೇ ಪ್ರಶ್ನೆಯನ್ನು ನೋಡಿರಿ. ಇಲ್ಲಿ ಬರುವಂಥದ್ದು 2z ಇಲ್ಲಿ z ವ್ಯಾಲ್ಯೂವನ್ನು ಕೇಳಿರುವಂಥದ್ದು. ಓಕೆ, ನಮ್ಗೆ OA = OD ಅಂತಂದಾಗ ಇಲ್ಲಿ ಬರುವಂಥದ್ದು 2z + 2 = 3z + 1. ಇಲ್ಲಿ 3z ಒಳಗೆ ನನಗೆ 2zನ್ನು ಮೈನಸ್ ಮಾಡಿದ್ರೆ 3z ಒಳಗೆ ಒಂದೇ z ಉಳಿತು. 2ರಾಗ 1 ಹೋದ್ರೆ 1 ಉಳಿತು. ದಟ್ ಈಸ್ ವ್ಯಾಲ್ಯೂ ಆಫ್ z. ಅಂದ್ರೆ z = 1. ಆಪ್ಷನ್ ನಂಬರ್ A ಈಸ್ ರೈಟ್. 45ನೇ ಪ್ರಶ್ನೆ ನೋಡಿರಿ. ಉದ್ದ 2.1 ಸೆಂಟಿಮೀಟರ್ ಇರುವ ಘನದ ಘನಫಲ ವ್ಯಾಲ್ಯೂಮ್ ಅಂತ ಕೇಳಿದ್ದಾರೆ. ವ್ಯಾಲ್ಯೂಮ್ = ಉದ್ದ ಅಂತಂದಾಗ ಸೈಡ್ ಕ್ಯೂಬ್ ಅಂತೀವಿ ನಾವು. ಬಾಹುವಿನ ಕ್ಯೂಬ್ ಅಂತೀವಿ. 3 ಬಾಹು ಎಷ್ಟದ ರೀ 2.1 ಕ್ಯೂಬ್. ಅಂದ್ರೆ ಈ 21 ಕ್ಯೂಬ್ ಎಷ್ಟದ ರೀ 9,000 ಎಷ್ಟದ ರೀ 9,261 ಸೆಂಟಿಮೀಟರ್
ಕ್ಯೂಬ್ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಬರುವಂಥದ್ದು ಪಾಯಿಂಟ್ ಒಳಗದ ಅಂತಂದ್ರೆ 3 ಕ್ಯೂಬ್ ಅಂತಂದ್ರೆ 3 ಅಂದ್ರೆ 3 ಅಂಕಿ ಆದಮೇಲೆ ಪಾಯಿಂಟ್ ಕೊಡಬೇಕು. 9.261 ಸೆಂಟಿಮೀಟರ್ ಕ್ಯೂಬ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಇದು ನಿಮಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾದರೆ ನೆಕ್ಸ್ಟೇ ಬರುವಂಥದ್ದು ರೀಸನಿಂಗ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರ್ತವೆ. 5 ಪ್ರಶ್ನೆಗಳು. ಇಲ್ಲಿ ಕೊಟ್ಟದ್ದು ಸಿರೀಸನ್ನು ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? ಎಫ್ ಜೆ ಎನ್ ಆರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರುವಂಥದ್ದು ಯಾವುದು? ಎಫ್ ಆದಮೇಲೆ ಜೆ ಅಂತ ಮಾಡಿದ್ದಾರೆ ಅಂತಂದ್ರೆ +4 ಮಾಡಿದ್ದಾರೆ. ನೆಕ್ಸ್ಟ್ ಕೂಡ +4 ಮಾಡಿದ್ದಾರೆ. ನೆಕ್ಸ್ಟ್ ಕೂಡ +4. ಈಗೂ ಕೂಡ +4 ಮಾಡಿದ್ರೆ. ಆರ್ ಆದಮೇಲೆ +4 ಮಾಡಿದ್ರೆ ಫಿ ಬರ್ತದೆ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಬರುವಂಥದ್ದು ಶಬ್ದವನ್ನು ನೋಡ್ರಿ. 1ನೇ ಶಬ್ದವನ್ನು ಬರೀತೀನಿ. ಸರ್ಕಲ್ ಅಂತ ಇದೆ. ಇಲ್ಲಿ ಏನಂತ ಬರೆದಿದ್ದಾರೆ ಅಂತಂದ್ರೆ ನೋಡ್ರಿ, ಇನ್ನೊಂದ್ಸಲ ಬರೀತೀನಿ. ಸರ್ಕಲ್. ಓಕೆ, ಸರ್ಕಲ್. ಈ ಶಬ್ದವನ್ನು ಏನಂತ ಬರ್ದಾರಂದ್ರೆ BHQBKD ಅಂತ ಬರ್ತಾರೆ. ಇಲ್ಲಿ ಡಿಫ್ರೆನ್ಸ್ ಯಾವ ರೀತಿ ನೀವು ಚೆಕ್ ಮಾಡ್ತಿರಲ್ಲ, ಇಲ್ಲಿ ಎಲ್ಲದಕ್ಕೂ ಏನು ಮಾಡ್ಯಾರ? -1 ಅಂತೇಳಿ ಮಾಡ್ಯಾರ. ಅಂತಂದ್ರೆ ಎಲ್ಲದಕ್ಕೂ ಕೂಡ -1 ಅದ. ನಾವು ಕೂಡ ಅವ್ರು ಕೇಳಿರುವಂತಹ ಥರ್ಡ್ ಎಂಬ ಪದವನ್ನು THREAD ಎಂಬ ಪದವನ್ನು ನಾವು ಅದಕ್ಕೂ ಕೂಡ ಏನು ಮಾಡಬೇಕು? -1. ಎಲ್ಲದಕ್ಕೂ -1 ಮಾಡ್ಯಾರ. ಇದಕ್ಕೆ -1 ಮಾಡಿದ ತಕ್ಷಣ ಏನು ಬರುತ್ತೆ ರೀ? 1ನೇದು ಎಸ್ ಬರುತ್ತೆ, ಹೌದಾ? ಎಸ್ ಆದಮೇಲೆ ಜಿ ಬರುತ್ತೆ, ಕ್ಯೂ ಬರುತ್ತೆ, ಡಿ, ಜಡ್, ಸಿ. ಅಂದ್ರೆ ಇಲ್ಲಿ ಇರುವಂತಹ ಆಪ್ಷನಲ್ಲಿ ಎಲ್ಲಿ ಅದ ಅಂತ ನೋಡ್ರಿ. ಎಸ್ ಜಿ ಎಲ್ಲ ಕಡೆ ಅದ, ಕ್ಯೂ ಎಲ್ಲ ಕಡೆ ಅದ, ಹೌದಾ? ಅಂದರೆ ಇದು ಹೋಯ್ತು. 3ನೇದು 6 ಲೆಟ್ರ್ ಅದ. 4ನೇದು ಡಿ ಅದ. ಈಗ ಕೊನೆಯಲ್ಲಿ ಬರುವಂತಹ ಶಬ್ದವನ್ನು ಮಾತ್ರ ಜಡ್ ಸಿ ಅಂತೇಳಿ ಇರಬೇಕು. ಓಕೆ, ಎಲ್ಲದ ಅಂತೇಳಿ ನೋಡ್ರಿ. SGQD ಸಿ. ಆಪ್ಷನ್ ನಂಬರ್ 1 ಅದ, ಹೌದಾ? 2ನೇದು ಇಲ್ಲ, ತಪ್ಪ. 3ನೇ ತಪ್ಪದ. 4ನೇದು ಇಲ್ಲಿ ಕೂಡ ಏನು ಮಾಡ್ಯಾರ? ಇ ಅಂತೇಳಿ ಬರ್ದಾರ. ಅಂದ್ರೆ ನಮಗೆ ಬರುವಂಥದ್ದು ಆಪ್ಷನ್ ನಂಬರ್ 1 ಮಾತ್ರ. 48ನೇದು ನೋಡ್ರಿ. ಕೆಳಗಿನ ಇಂಗ್ಲೀಷ್ ನಿಘಂಟಿನಲ್ಲಿ ಕ್ರಮವಾಗಿ ಜೋಡಿಸಿದಾಗ ಮೊದಲಿಗೆ ಬರುವಂಥ ಶಬ್ದ ಯಾವುದಂತಂದ್ರೆ ಫಸ್ಟಿಗೆ ನೋಡ್ರಿ, ಏದಂತೂ ಯಾವುದಿಲ್ಲ, ಎಫ್ ಮೊದಲದ. ಎಫ್ ಒಳಗೆ 2 ಅದ. ಇಲ್ಲಿ ಎಫ್ ಐ ಅದ, ಇಲ್ಲಿ ಎಫ್ ಇ ಅದ. ಅಂದ್ರೆ ಫಸ್ಟಿಗೆ ಬರುವಂಥ ಶಬ್ದ ಫಾರ್ಮ್ ಅಂತೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟು 49 ನೋಡ್ರಿ. ಏನು ಹೇಳ್ಯಾರ? ಈ ಒಂದು ಚಿಹ್ನೆಗಳ ಸರಣಿಯಲ್ಲಿ ತಕ್ಷಣಗಳ ಹಿಂದೆ ಒಂದು ಸಂಖ್ಯೆ, ಮುಂದೆ ಒಂದು ಸಂಖ್ಯೆ. ಅಂದ್ರೆ ಅವ್ರು ಹೇಳಿದ್ದು ಇಲ್ಲಿನೂ ಕೂಡ ಸಂಖ್ಯೆ ಬರಬೇಕು, ಮುಂದೆನೂ ಕೂಡ ಸಂಖ್ಯೆ ಬರಬೇಕು, ಹಿಂದೆನೂ ಕೂಡ ಸಂಖ್ಯೆ ಬರಬೇಕು. ಮಧ್ಯದಲ್ಲಿ ಸಂಖ್ಯೆಯನ್ನು ಇಟ್ಕೊಂಡು ಹಿಂದೂ ಮುಂದೆ ಸಂಖ್ಯೆಯನ್ನು ಹೊಂದಿರುವಂಥವು ಎಷ್ಟು ಅದಾವ ಅಂತಂದ್ರೆ ಇಲ್ಲಿ ನೋಡಿದ್ರೆ 1 ಇಲ್ಲ, ಅಂದ್ರೆ 0. ಆಪ್ಷನ್ ನಂಬರ್ ಎ ಈಸ್ ರೈಟ್. ಕೊನೆಯಲ್ಲಿರುವಂತಹ ಪ್ರಶ್ನೆಯನ್ನು ನೋಡ್ರಿ. ಇಲ್ಲಿ ಬರುವಂಥದ್ದು ಈ ಡಿ ಅಂತಂದ್ರೆ 4 ಅದ, ಅದೇ ಸಿ ಅಂತಂದ್ರೆ 3 ಅದ. ಅದನ್ನು ಕೂಡ ಬರ್ದಾರಲ್ಲಿ. ಈಗ ನಾವು ಎಚ್ ಅಂದ್ರೆ 8 ಅದ, ಅದೇ ರೀತಿ ಜಿ ಅಂದ್ರೆ 7 ಅದ. 87 ಈಸ್ ದಿ ಫೈನಲ್ ಆನ್ಸರ್. ಈ ರೀತಿ ನಿಮಗೆ ಕ್ವಶನನ್ನು ಕೊಟ್ಟಿರುವಂಥದ್ದು ನಿಮ್ಮ ಆಫೀಸಿಯಲ್ ವೆಬ್ಸೈಟಲ್ಲಿ ಬಂದಂತಹ 40+ ಕ್ವಶನ್ ಪೇಪರ್ಗಳಲ್ಲಿ ಇರುವಂಥದ್ದು. ಇದು ಕೂಡ 3ನೇ ಪ್ರಶ್ನೆ ಪತ್ರಿಕೆ ಆಗಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ 4th ಕ್ವಶನ್ ಪೇಪರನ್ನು ನಿಮ್ಮ ಮುಂದೆ ತರ್ತೀನಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆದಷ್ಟು ಬೇಗ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.